ಎಲ್ಲಿ ಅಕ್ಷರ ಮತ್ತು ಅಧಿಕಾರ ಎರಡೂ ಅಂತಃಕರಣವಾಗಿರುತ್ತೆ ಅಂಥ ಸಂದರ್ಭದಲ್ಲಿ ಸಾಂಸ್ಕೃತಿಕ ಕ್ಷೇತ್ರದಲ್ಲೂ ಆರೋಗ್ಯ ಇರುತ್ತೆ ಮತ್ತು ಸಮಾಜದಲ್ಲಿಯೂ ಒಂದು ರೀತಿಯ ಸಾಮಾಜಿಕ ಆರೋಗ್ಯ ಇರುತ್ತೆ ಅಂತ ನಾನು ನಂಬ್ಕೊಂಡು ಬಂದಿರತಕ್ಕಂಥವನು. ಹಾಗಾಗಿ ನಾನು ಶ್ರೇಷ್ಠತೆ ಎನ್ನುವುದು ಸೊಕ್ಕಾಗಬಾರದು, ಶೋಧವಾಗಬೇಕು ಅಂತ ನಂಬಿದಂಥವನು. ಚಾರಿತ್ರಿಕ ಬೆಳವಣಿಗೆಯೊಂದನ್ನು ನಿರಾಕರಿಸುವ ಅಥವಾ ತಿರಸ್ಕರಿಸುವ ಧೋರಣೆ ಇದೆಯಲ್ಲ, ಅದು ನಿಜವಾದ ಅರ್ಥದಲ್ಲಿ ಸೊಕ್ಕು. ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಆಳುವ ವರ್ಗಗಳು ಹುಟ್ಟಿದರೆ ಏನಾಗುತ್ತೆ ಅಂದರೆ ಪ್ರತಿಭಾ ಭ್ರೂಣ ಹತ್ಯೆ ಅದೇ ಆಗುತ್ತೆ. ಎಷ್ಟೋ ಜನ ಮೊದಲ ಕೃತಿಯನ್ನು ಬಹಳ ಅತ್ಯುತ್ತಮವಾಗಿ ಬರೆದು ಆನಂತರದ ಕೃತಿಗಳನ್ನು ಅಷ್ಟು ಚೆನ್ನಾಗಿ ಬರೆದಿಲ್ಲದೆ ಇರೋ ಉದಾಹರಣೆಗಳು ನಮ್ಮಲ್ಲಿವೆ. ಏಕೆಂತಂದರೆ ಬರವಣಿಗೆ ಇದೆಯಲ್ಲ, ನಿರಂತರವಾಗಿ ನಾವು ಮಾಡ್ತಾ ಹೋಗ್ತಾ ಇರಬೇಕು. ಶ್ರೇಷ್ಠವಾದದ್ದನ್ನೇ ಬರಿತೀನಿ ಅಂದರೆ ಅವನೇನೂ ಬರೆಯಲ್ಲ. ಶ್ರೇಷ್ಠತೆ ಬೇಡ ಅಂತ ಹೇಳೋದಿಲ್ಲ, ಶ್ರೇಷ್ಠತೆ ನಮ್ಮ ಕೈಗೆ ಸಿಕ್ಕಲ್ಲ, ಅದು ಬಹಳ ಮುಖ್ಯವಾದ್ದು. ಸಾಹಿತ್ಯ ಕ್ಷೇತ್ರಕ್ಕಾದರೂ ಅನ್ವಯಿಸ್ಬೋದು ನೀವು, ಸಿನಿಮಾ ಕ್ಷೇತ್ರಕ್ಕಾದರೂ ಅನ್ವಯಿಸ್ಬೋದು ನೀವು. ಕುರಿತೋದದೆಯೂ ಕಾವ್ಯ ಪ್ರಯೋಗ ಪರಿಣತ ಮತಿಗಳಂತ ಕವಿರಾಜ ಮಾರ್ಗಕಾರ ಹೇಳಬೇಕಾದ್ರೆ ಅದು ಸುಮ್ಮನೆ ಹೇಳಿದ್ದಲ್ಲ ಅದು. ಹಾಗಾಗಿ ಆ ತಿಳುವಳಿಕೆ ಅನ್ನೋದು ಯಾರ ಗುತ್ತಿಗೆಯೂ ಅಲ್ಲ ಅಂತ. ಅಕ್ಷರ ಲೋಕವನ್ನೇ ಪ್ರವೇಶ ಮಾಡದೇ ಇರತಕ್ಕಂಥವರು ಬರೆಯೋಕ್ಕೆ ಶುರು ಮಾಡಿದಾಗ ಬರೆದ್ರೆ ನೀನು ಹೀಗೆ ಬರಿಬೇಕು ಅಂತ ಹೇಳಿದರೆ ಎಷ್ಟು ಮಟ್ಟಿಗೆ ನ್ಯಾಯ ಅನ್ನೋದನ್ನು ಯೋಚನೆ ಮಾಡಿ. ಅನೇಕ ಸಮುದಾಯಗಳು ಬರೆಯೋದೇ ಬಂಡಾಯ ಅಂತ. ಒಂದೆರಡು ಮಾತುಗಳನ್ನು ಈ ಸಂದರ್ಭದಲ್ಲಿ ಹಂಚ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೇನೆ. ಯಾಕೆ ಶ್ರೇಷ್ಠತೆಯ ಸೊಕ್ಕು ಅಂತ ಹೆಸರಿಟ್ಟೆ ಅನ್ನೋದನ್ನು ಬಹುಶಃ ಇಬ್ಬರು, ಬಾನು ಮುಷ್ತಾಕ್ ಅವರು ಮತ್ತು ರಾಜೇಂದ್ರ ಚೆನ್ನಿಯವರು ಬಹಳ ಸೊಗಸಾಗಿ ವಿವರಿಸಿದ್ದಾರೆ. ಅದನ್ನು ಮತ್ತಷ್ಟು ನಾನು ಹೇಳೋಕ್ಕೋದ್ರೆ ಅದರ ಸೊಗಸು ಕಡಿಮೆ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಹೇಳಬೇಕು ಅಂತ ಬಂದಿದ್ದೆ, ಆದರೆ ಹೇಳೋದಿಲ್ಲ. ನನ್ನ ದೃಷ್ಟಿಯಲ್ಲಿ ಶ್ರೇಷ್ಠ ಅಕ್ಷರ ಇದೆಯಲ್ಲ, ಅದು ಅಹಂಕಾರವಾಗಬಾರ್ದು, ಅಂತಃಕರಣವಾಗಬೇಕು ಅಂತ ನಂಬಿದಂಥವ್ನು ನಾವು. ಅದೇ ರೀತಿ ಅಧಿಕಾರವೂ ಅಷ್ಟೇನೆ, ಅಧಿಕಾರ ಅಹಂಕಾರವಾಗಬಾರ್ದು, ಅಂತಃಕರಣವಾಗಬೇಕು. ಎಲ್ಲಿ ಅಕ್ಷರ ಮತ್ತು ಅಧಿಕಾರ ಎರಡೂ ಅಂತಃಕರಣವಾಗಿರುತ್ತೆ ಅಂಥ ಸಂದರ್ಭದಲ್ಲಿ ಸಾಂಸ್ಕೃತಿಕ ಕ್ಷೇತ್ರದಲ್ಲೂ ಆರೋಗ್ಯ ಇರುತ್ತೆ ಮತ್ತು ಸಮಾಜದಲ್ಲಿಯೂ ಒಂದು ರೀತಿಯ ಸಾಮಾಜಿಕ ಆರೋಗ್ಯ ಇರುತ್ತೆ ಅಂತ ನಾನು ನಂಬ್ಕೊಂಡು ಬಂದಿರತಕ್ಕಂಥವನು. ಹಾಗಾಗಿ ನಾನು ಶ್ರೇಷ್ಠತೆ ಎನ್ನುವುದು ಸೊಕ್ಕಾಗಬಾರದು, ಶೋಧವಾಗಬೇಕು ಅಂತ ನಂಬಿದಂಥವನು. ಯಾವಾಗ ಅದು ಸೊಕ್ಕಾಗುತ್ತೆ ಅಂತಂದರೆ, ಈಗ ನೋಡಿ, ನಿರಂಜನ ಅವರು ಬರೆದಂಥ ಚಿರಸ್ಮರಣೆಯನ್ನು, ಕಟ್ಟಿಮನಿಯವರು ಬರೆದಂತಹ ಜ್ವಾಲಾಮುಖಿ ಮೇಲೆ ಎನ್ನುವಂಥ ಕಾದಂಬರಿಯನ್ನು ಒಳ್ಳೆ ಕಾದಂಬರಿಗಳು ಅಂತ, ಅತ್ಯುತ್ತಮ ಅನ್ನೋದು ಬಿಟ್ಬಿಡಿ, ಒಳ್ಳೆ ಕಾದಂಬರಿಗಳು ಅಂತ ಹೇಳೋದಕ್ಕೆ ನಮ್ಮ ಸಾಹಿತ್ಯ ಲೋಕ ಕಡೇ ಪಕ್ಷ ಕಾದಂಬರಿಗಳ ಸೃಷ್ಟಿಯಾಗಿ 1 ದಶಕದ ನಂತರ ಹೇಳೋಕ್ಕೆ ಶುರುವಾಯಿತು. ಇದನ್ನು ಏನಂತ ಕರಿತೀರಿ ನೀವು? ಅಂದರೆ ಒಂದು ಚಾರಿತ್ರಿಕತೆ ಇದೆ ನಮ್ಮಲ್ಲಿ. ಯಾವತ್ತು ಚರಿತ್ರೆಯ ಕೊಂಡಿಗಳನ್ನು ಶ್ರೇಷ್ಠತೆಯ ಸೊಕ್ಕಿನಿಂದ ಕಳಚಬಾರದು ಅಂತ ನಂಬಿದಂಥವನು ನಾನು. ಇವತ್ತು ನಾವು ಅಡಿಗರನ್ನು ಓದ್ತೇವೆ, ಕುವೆಂಪು ಅವರನ್ನು ಓದ್ತೇವೆ, ಬೇಂದ್ರೆ ಓದ್ತೇವೆ ಅಂದರೆ ಅದರಿಂದ ಆನಾಕ್ರು ಓದಿದೆ ನಾವು, ಅದರಿಂದ ನಿರಂಜನರ ಓದಿದೆ, ಅದರಿಂದ ಕಟ್ಟಿಮನಿ ಓದಿದೆ, ಅದರಿಂದ NR ಸಿಮಯ್ಯನವರು ಓದು ಇದೆ. ಅಂದರೆ ಆ ಓದಿಗೊಂದು ಚಾರಿತ್ರಿಕತೆ ಇರುತ್ತೆ. ಅವುಗಳ ಗುಣಮಟ್ಟ, ಅದರ ಮಾದರಿ, ಅಭಿವ್ಯಕ್ತಿಯ ವಿನ್ಯಾಸ, ವಸ್ತು ಇವೆಲ್ಲ ಬೇರೆ ಬೇರೆ ಇದ್ದಿರ್ಬೋದು, ಅದು ಬೇರೆ ವಿಷಯ. ಆದರೆ ಆ ಚಾರಿತ್ರಿಕ ಬೆಳವಣಿಗೆಯೊಂದನ್ನು ನಿರಾಕರಿಸುವ ಅಥವಾ ತಿರಸ್ಕರಿಸುವ ಧೋರಣೆ ಇದೆಯಲ್ಲ, ಅದು ನಿಜವಾದ ಅರ್ಥದಲ್ಲಿ ಸೊಕ್ಕು. ಆಮೇಲೆ ನೀನು ಬರೆದ್ರೆ ಹೀಗೆ ಬರೀಬೇಕಪ್ಪ ಅಂತ. ನಮ್ಮ ರಾಘವೇಂದ್ರ ರಾವ್ ಅವ್ರಿಗೆ ಗೊತ್ತಿದೆ, ಅನೇಕರು ಕುವೆಂಪುನ ಕವಿನೇ ಅಲ್ಲ ಅಂತ ಹೇಳಿದವರುಂಟು. ಕುವೆಂಪು ಕವಿನೇನ್ರಿ ಅಂತ ಕೇಳಿದವರುಂಟು. ಆಮೇಲೆ ಅನಿವಾರ್ಯವಾಗಿ ಕವಿ ಅಂದರು. ಇನ್ನು ಕೆಲವರು ಬರ್ತಾ ಕವಿ ನಿಜಾನಪ್ಪ, ಮಹಾಕವಿನ ಅಂತ ಕೇಳೋಕ್ಕೆ ಶುರು ಮಾಡಿದರು. ಇದನ್ನೆಲ್ಲ ನಾವು ವಿಮರ್ಶೆಯ ಹೆಸರಿನಲ್ಲಿ ಮಾಡ್ತಾ ಇರ್ತೇವೆ. ಚರ್ಚೆ ಮಾಡೋದು ಬೇರೆ, ವಿಶ್ಲೇಷಣೆ ಮಾಡೋದು ಬೇರೆ. ಆ ವಿಶ್ಲೇಷಣೆ ಮಾಡೋದ್ರ ಮುಖಾಂತರವಾಗಿ ಯಾರನ್ನು ಬೇಕಾದ್ರೂ ವಿಮರ್ಶೆ ಕೊಡ್ಬೋದು ನಾವು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಇವರು ಕವಿನೇ ಅಲ್ಲ ಅಂತ ಹೇಳೋಕೆ ಹೊರಡೋದು, ಇವರು ಮಹಾಕವಿ ಅಲ್ಲ ಅನ್ನೋ ಕಾರಣಕ್ಕಾಗಿಯೇ ತಮ್ಮದೇ ಆದಂತಹ ಕೆಲವು ತಾತ್ವಿಕವಾದ ಅಂಶಗಳನ್ನು ಮುಂದೆ ಮಾಡ್ತಕ್ಕಂಥದ್ದು, ಒಬ್ಬರನ್ನು ಅಲ್ಲ ಅಂತ ಹೇಳಿ ಇನ್ನೊಬ್ಬರನ್ನು ಹೌದು ಅಂತ ಹೇಳೋದಕ್ಕಾಗಿಯೇ ಸಂಚುಗಳನ್ನು ನಡೆಸೋದು, ಇದನ್ನು ನಾನು ವಿಮರ್ಶೆ ಅನ್ನೋದಿಲ್ಲ, ಸೊಕ್ಕು ಅಂತಲೇ ಕರೆಯೋದು ನಾನು. ಆ ಕಾರಣಕ್ಕಾಗಿ ಏನಾಗ್ಬೋದು, ಚೆನ್ನಿಯವರು ಹೇಳಿದರು, ನಾನು ಪ್ರತಿಭಾ ಭ್ರೂಣ ಹತ್ಯೆ ಅನ್ನೋ ಒಂದು ಪದ ಬಳಸಿದ್ದೇನೆ. ಅಂದರೆ ನೀವು ಬರೆದ್ರೆ ಹೀಗೆ ಬರೀಬೇಕ್ರಿ ಅಂತ ಹೇಳೋದಕ್ಕೆ ಇವರು ಯಾರು? ಸಾಂಸ್ಕೃತಿಕ ಕ್ಷೇತ್ರದ ಆಳುವ ವರ್ಗಗಳು ಬಹಳ ಅಪಾಯಕಾರಿ.
ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಆಳುವ ವರ್ಗಗಳಿರಬಾರ್ದು ಯಾವತ್ತೂ. ಸಾಂಸ್ಕೃತಿಕ ಕ್ಷೇತ್ರ ಇದೆಯಲ್ಲ, ಅದು ಸ್ವಾಯತ್ತವಾದದ್ದು, ಅದು ಸ್ವಾತಂತ್ರ್ಯ ಬೇಕು ಅಲ್ಲಿ. ಹಾಗಾಗಿ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಆಳುವ ವರ್ಗಗಳು ಹುಟ್ಟಿದರೆ ಏನಾಗುತ್ತೆ ಅಂದರೆ ಪ್ರತಿಭಾ ಭ್ರೂಣ ಹತ್ಯೆ ಅದೇ ಆಗುತ್ತೆ. ನಾನು ಯಾವಾಗಲೂ ನಂಬಿದವನು, ನೀನು ಬರಿತಾ ಹೋಗು, ಬರಿತಾ ಇದ್ದಾಗ, ಕೃಷಿಯನ್ನು ಮಾಡ್ತಾ ಹೋದಾಗ ಅದರಲ್ಲಿ ಕೆಲವು ಸಾರಿ ಮಳೆ ಬೆಳೆ ಇದ್ದರೆ ಒಳ್ಳೆಯ ಕೃಷಿ ಬರುತ್ತೆ, ಅದು ಸರಿ ಇಲ್ಲದೆ ಇದ್ದರೆ ಕೆಟ್ಟ ಕೃಷಿ ಬರುತ್ತೆ. ಎಷ್ಟೋ ಜನ ಮೊದಲ ಕೃತಿಯನ್ನು ಬಹಳ ಅತ್ಯುತ್ತಮವಾಗಿ ಬರೆದು ಆನಂತರದ ಕೃತಿಗಳನ್ನು ಅಷ್ಟು ಚೆನ್ನಾಗಿ ಬರೆದಿಲ್ಲದೆ ಇರೋ ಉದಾಹರಣೆಗಳು ನಮ್ಮಲ್ಲಿವೆ. ಏಕೆಂತಂದರೆ ಬರವಣಿಗೆ ಇದೆಯಲ್ಲ, ನಿರಂತರವಾಗಿ ನಾವು ಮಾಡ್ತಾ ಹೋಗ್ತಾ ಇರಬೇಕು. ಶ್ರೇಷ್ಠವಾದದ್ದನ್ನೇ ಬರಿತೀನಿ ಅಂದರೆ ಅವನೇನೂ ಬರೆಯಲ್ಲ. ಶ್ರೇಷ್ಠವಾದದ್ದನ್ನೇ ನೀನು ಬರೀಬೇಕು ಅಂತ ಫರ್ಮಾನು ಹೊರಡಿಸೋ ಆಳುವ ವರ್ಗ ಇದೆಯಲ್ಲ, ಅದು ಯಾವತ್ತೂ ಅಪಾಯಕಾರಿಯಾಗಿರುತ್ತೆ. ಹಾಗಾದರೆ ಶ್ರೇಷ್ಠತೆ ಬೇಡವಾ? ಶ್ರೇಷ್ಠತೆ ಬೇಡ ಅಂತ ಹೇಳೋದಿಲ್ಲ. ಶ್ರೇಷ್ಠತೆ ನಮ್ಮ ಕೈಗೆ ಸಿಕ್ಕಲ್ಲ, ಅದು ಬಹಳ ಮುಖ್ಯವಾದ್ದು. ನಮ್ಮ ಕೈಗೆ ಶ್ರೇಷ್ಠತೆ ಸಿಕ್ಬಿಟ್ರೆ ಮುಂದೆ ಬರೆಯೋದೇ ಇಲ್ಲ ನಾವು. ಅದೊಂದು ಅಂತಿಮವಾದಂಥ ಹಂತ. ಇದನ್ನು ಸಾಹಿತ್ಯ ಕ್ಷೇತ್ರಕ್ಕಾದರೂ ಅನ್ವಯಿಸ್ಬೋದು, ನೀವು ಸಿನಿಮಾ ಕ್ಷೇತ್ರಕ್ಕಾದರೂ ಅನ್ವಯಿಸ್ಬೋದು. ನೀವು ಎಲ್ಲಿಗೆ ಹೋಗಿ ಈ ಜನಸಂಸ್ಕೃತಿಯೊಂದನ್ನು ನಿರಾಕರಿಸುವ, ತಿರಸ್ಕರಿಸುವ ಧೋರಣೆ ಇದೆಯಲ್ಲ, ಅದು ಹುಸಿ ಶ್ರೇಷ್ಠತೆಯಿಂದ ಹುಟ್ಟತಕ್ಕಂಥದ್ದು. ಏಕೆಂದರೆ ಜನಸಂಸ್ಕೃತಿಯೊಂದನ್ನು ಗೌರವಿಸಬೇಕಾಗಿರುತ್ತೆ ನಾವು. ಶ್ರೀಸಾಮಾನ್ಯನಿಗೆ ಅವನದೇ ಆದಂಥದ್ದೇನೋ ಒಂದು ತಿಳುವಳಿಕೆ ಇರುತ್ತೆ, ಅದನ್ನು ನಾವು ನಿರಾಕರಿಸೋಕ್ಕಾಗೋದಿಲ್ಲ. ಕುರಿತೋದದೆಯೂ ಕಾವ್ಯ ಪ್ರಯೋಗ ಪರಿಣತ ಮತಿಗಳಂತ ಕವಿರಾಜ ಮಾರ್ಗಕಾರ ಹೇಳಬೇಕಾದ್ರೆ ಅದು ಸುಮ್ಮನೆ ಹೇಳಿದ್ದಲ್ಲ ಅದು. ಹಾಗಾಗಿ ಆ ತಿಳುವಳಿಕೆ ಅನ್ನೋದು ಯಾರ ಗುತ್ತಿಗೆಯೂ ಅಲ್ಲ ಅಂತ. ಹಾಗಾಗಿ ಬರೆಯೋದಕ್ಕೆ ಬಿಡಬೇಕು. ಈಗ ಸಾವಿರಾರು ವರ್ಷಗಳ ಕಾಲ ಅಕ್ಷರ ಲೋಕವನ್ನೇ ಪ್ರವೇಶ ಮಾಡದೇ ಇರತಕ್ಕಂಥವರು ಬರೆಯೋಕ್ಕೆ ಶುರು ಮಾಡಿದಾಗ ಬರೆದ್ರೆ ನೀನು ಹೀಗೆ ಬರೀಬೇಕು ಅಂತ ಹೇಳಿದರೆ ಎಷ್ಟು ಮಟ್ಟಿಗೆ ನ್ಯಾಯ ಅನ್ನೋದನ್ನು ಯೋಚನೆ ಮಾಡಿ. ಸಾವಿರಾರು ವರ್ಷದಿಂದ ಅಕ್ಷರವನ್ನೇ ಕಂಡಿರೋದಿಲ್ಲ. ಆದ್ದರಿಂದಲೇ ನಾನು ಹೇಳೋದು, ಅನೇಕ ಸಮುದಾಯಗಳು ಬರೆಯೋದೇ ಬಂಡಾಯ ಅಂತ. ಅವರು ಬರೆಯೋದೇ ಬಂಡಾಯ ಆಗಿರುತ್ತೆ. ಈ ಹಿನ್ನೆಲೆಯ ಒಳಗಡೆ ನಾನು ಶ್ರೇಷ್ಠತೆಯ ಸೊಕ್ಕು ಅನ್ನೋದು ಎಲ್ಲೋ ಒಂದು ಕಡೆ ನಮ್ಮ ಸೃಜನಶೀಲತೆಗೆ, ನಮ್ಮ ಸಾಮಾಜಿಕ ಆರೋಗ್ಯಕ್ಕೆ ಬಹಳ ಅಪಾಯಕಾರಿಯಾದದ್ದು ಅನ್ನೋ ಹಿನ್ನೆಲೆಯಲ್ಲಿ ನಾವು ಬಳಸಿದ್ದು. ಆಮೇಲೆ ಸಾಮಾಜಿಕವಾದ ಶ್ರೇಷ್ಠತೆಯ ಕಲ್ಪನೆಗೂ ಸಾಂಸ್ಕೃತಿಕ ಕ್ಷೇತ್ರದ ಶ್ರೇಷ್ಠತೆಯ ಕಲ್ಪನೆಗೂ ಅನೇಕ ಸಾರಿ ಸಂಬಂಧಗಳೂ ಉಂಟಾಗಿರೋದು ಉಂಟು. ಇದನ್ನು ನಾವು ಮರೆಯೋಕ್ಕಾಗೋದಿಲ್ಲ. ಈ ಹಿನ್ನೆಲೆಯಲ್ಲಿ ಇದನ್ನು ನೋಡೋದಕ್ಕೆ ಸಾಧ್ಯ ಅಂತ ನಾನು ಅಂದ್ಕೊಂಡಿದ್ದೇನೆ. ಆಮೇಲೆ ಮಹಿಳಾ ಸಾಹಿತ್ಯದ ಬಗೆಗೆ ಏನೆಲ್ಲ ಮಾತಾಡ್ತಿದ್ರು ಅನ್ನೋದು ಗೊತ್ತಿದೆ ನಮ್ಗೆ. ಅಡುಗೆ ಮನೆ ಸಾಹಿತ್ಯ ಅಂತ ಕರೆದವರುಂಟು. ಇವತ್ತು ಎಷ್ಟು ಜನ ಕರ್ನಾಟಕದಲ್ಲಿ ಲೇಖಕಿಯರು ಅದ್ಭುತವಾಗಿ ಬರೀತಿದ್ದಾರೆ ಅನ್ನೋದನ್ನು ಯೋಚನೆ ಮಾಡಿ. ನಾನು ಆ ಸಂದರ್ಭದಲ್ಲಿ ಆ ಮಾತು ಹೇಳ್ಬೋದು ಹೇಳ್ಬಾರ್ದ ಗೊತ್ತಿಲ್ಲ, ಅದಕ್ಕೆ ಒಂದು ಕ್ಷಣ ಯೋಚನೆ ಮಾಡಿದೆ. ಒಬ್ಬ ವಿಮರ್ಶಕರು ಮಹಿಳೆಯರು ಬರೆಯೋದು ಅಡುಗೆ ಮನೆ ಸಾಹಿತ್ಯ ಅಂದಾಗ ನಾನು ಅವ್ರಿಗೆ ಪ್ರತಿಕ್ರಿಯೆ ಸೂಚಿಸಿದ್ದೆ. ಹೌದಪ್ಪ, ಅವರು ಅಡುಗೆ ಮನೆ ಸಾಹಿತ್ಯ ಬರೀತಾರೆ, ನೀವು ಮಲಗೋ ಮನೆ ಸಾಹಿತ್ಯ ಬರೀತೀರಲ್ಲ ಅಂತ ಹೇಳಿದ್ದೆ ನಾನು. ಅದಕ್ಕೆ ಹೇಳಬೇಕು ಹೇಳಬಾರ್ದು ಅಂತ ನಾನು ಹಿಂದೇಟು ಹಾಕಿದ್ದೆ. ಯಾಕೆ ಅಂದರೆ ನೀವು ಬರೆಯೋದೆಲ್ಲ ಗಂಡು ಹೆಣ್ಣಿನ ಪ್ರೇಮವನ್ನು ಅಲ್ಲ, ಕಾಮವನ್ನೇ ಕುರಿತು ಬರೀತಿರ್ತೀರಲ್ಲ ನೀವು, ಅದನ್ನು ಶ್ರೇಷ್ಠ ಅನ್ಬೋದಾಗಾದರೆ ಜನಪದ ಕಲಾವಿದರನ್ನು ನೀವು ಗಮನಿಸಿ. ಅವರನ್ನು ನಮ್ಮ ಸಮಾಜ ಹೇಗೆ ನೋಡಿಕೊಳ್ಳುತ್ತೆ, ನಮ್ಮ ಸರ್ಕಾರ ಹೇಗೆ ನೋಡಿಕೊಳ್ಳುತ್ತೆ ಅನ್ನೋದನ್ನು ಗಮನಿಸಿ. ಅವರು ಕಲಾವಿದರೇನೇ, ಆದರೆ ವರ್ಗದ ಕಾರಣಕ್ಕಾಗಿ, ಜಾತಿಯ ಕಾರಣಕ್ಕಾಗಿ ಅವರ ಕಲೆಗೆ ಸಿಕ್ಕಿರೋ ಅಂಥ ಬೆಲೆ ಇದೆಯಲ್ಲ, ಬೇರೆಯವ್ರಿಗೆ ಸಿಕ್ಕಿಲ್ಲ. ಹಾಗಾಗಿ ಇಲ್ಲಿ ಕೆಲಸ ಮಾಡ್ತಿರೋ ಅಂಥದ್ದೇನು, ಸಾಮಾಜಿಕ ಶ್ರೇಷ್ಠತೆ ಅನ್ನೋ ಕಲ್ಪನೆ ಇದೆಯಲ್ಲ, ಮೇಲು ಕೀಳು ಅನ್ನೋವಂಥ ವರ್ಗಾಂತರದ ಕಲ್ಪನೆ ಇದೆಯಲ್ಲ, ಆ ಕಲ್ಪನೆ ಅಲ್ಲಿ ಕೆಲಸ ಮಾಡ್ತಾಯಿದೆ. ತಳ ಸಮುದಾಯದವರಲ್ಲಿರುವ ಕಲಾಭಿವ್ಯಕ್ತಿಯನ್ನು ಕಡೆಗಣಿಸುವ ಈ ಪ್ರವೃತ್ತಿ ಇದೆಯಲ್ಲ, ಇದು ಸಾಮಾಜಿಕ ಹುಸಿ ಶ್ರೇಷ್ಠತೆಯಿಂದ ಹುಟ್ಟಿದ್ದು ಇದು. ಹಾಗಾಗಿ ಶ್ರೇಷ್ಠತೆ ನಮಗೆ ಬೇಡ ಅನ್ನೋದಲ್ಲ, ಆದರೆ ಶ್ರೇಷ್ಠತೆ ಅನ್ನೋದು ಅಷ್ಟು ಸುಲಭವಾಗಿ ದಕ್ಕೋದಿಲ್ಲ. ಅದೊಂದು ಸೊಕ್ಕಾಗಬಾರ್ದು, ಅದೊಂದು ಶೋಧವಾಗಬೇಕು, ನಾವು ಹುಡುಕ್ತಾ ಹೋಗಬೇಕು ಅಂತ ಹೇಳ್ತಾ, ಶ್ರೇಷ್ಠತೆಯ ಸೊಕ್ಕು ಅಂತ ಯಾಕೆ ನನ್ನಂಥವ್ರು ಬಳಸ್ತೀವಿ ಅಂತಂದರೆ, ಈ ನೋವಿದೆ ನಮಗೆ, ಈ ಸಾಮಾಜಿಕವಾದ ನೋವಿದೆ, ಸಾಂಸ್ಕೃತಿಕವಾಗಿ ಅನುಭವಿಸಿದಂಥ ಅವಮಾನಗಳ ನೋವಿದೆ. ಅಂಥ ಅವಮಾನದ ನೋವುಗಳಿಂದ ಇದಕ್ಕಿಂತ ಒಳ್ಳೆಯ ಪದವನ್ನು ಬಳಸೋಕ್ಕಾಗೋದಿಲ್ಲ. ನಾನು ಆ ಹೆಸರನ್ನು ನೋಡಿದಾಗ ನನ್ನ ಆತ್ಮೀಯರೊಬ್ಬರು ನನಗೊಂದು ಮೆಸೇಜ್ ಮಾಡಿದರು, ಸರ್ ಶ್ರೇಷ್ಠತೆಯ ಸೊಕ್ಕು ಅಂತ ಕರೆದಿದ್ದೀರಲ್ಲ, ಸ್ವಲ್ಪ ರಫ್ ಆಯ್ತಲ್ವ ಇದು ಅಂದರು.
ನಾನು ಅವರಿಗೆ ಮೆಸೇಜ್ ಕೊಟ್ಟೆ, ಇದಕ್ಕಿಂತ ರಫ್ ಆದ ಹೆಸರು ಸಿಗಲಿಲ್ಲ ನನಗೆ, ಆದ್ದರಿಂದ ಅದನ್ನು ಕೊಟ್ಟಿದ್ದೀರಿ ಅಂತ ಹೇಳಿದೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.